ಸಿನಿಮಾ ಕಾರ್ಯಕ್ರಮ ಅಂದಾಗ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕಂದರೆ ಸಿನಿಮಾ ಆಡಿಯನ್ಸ್ಗಿಂತ ಹೆಚ್ಚಾಗಿ ಸಿನಿಮಾ ಕಷ್ಟಪಟ್ಟು ಮಾಡಿರುವಂಥ ಟೀಮು, ಪ್ರೊಡ್ಯೂಸರ್ಸು, ಅವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಳ್ತಾರೆ, ಆದರೆ ನಿರ್ಮಾಪಕ ಅನ್ಸ್ಕೊಳೋನು ಮಾತ್ರ ಎಲ್ಲ ಖಾಲಿ, ಅಂಗಡಿ ಎಲ್ಲ ಖಾಲಿ ಆದರೂ ಅಂಗಡಿ ಹೊರಗಡೆ ನಿಂತಿರ್ತಾನೆ. ಸೊ ಹಂಗಾಗಿ ಇವತ್ತಿನ ಸಿನಿಮಾ ಜಾಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಅದೇ ರೀತಿ ನನಗೆ ಬಂದಾಗಲೂ ಹೇಳಿದೆ, ಈಗ ಸಿನಿಮಾ ಬಿಸ್ನೆಸ್ ಏನಂತ ಚೆನ್ನಾಗಿಲ್ಲ, ಸೊ ಹಂಗಾಗಿ ಜವಾಬ್ದಾರಿಯಿಂದ ಮಾಡಿ ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪ್ರವೀಣ್ನವರು ಹೇಳ್ತಾ ಇದ್ರು ನಮಗೆ ಸಿನಿಮಾ ಕ್ವಾಲಿಟಿ ಅನ್ನೋ ವಿಚಾರಕ್ಕೆ ಬಂದಾಗ 100%. ಯಾಕೆಂದರೆ ನಾನು ಏನೇ ಕೆಲಸ ಮಾಡಲಿ ನಮ್ಮ ಹೆಸರು ಉಳ್ಕೊಳ್ಳೋ ರೀತಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿನಿಮಾಗೆ ಯಾರಾದರೂ ಒಬ್ಬ ಹೀರೋ ಇದ್ದರೆ ಅದು ಪ್ರೊಡ್ಯೂಸರ್ ಹೀರೋ. ಇದು ಯಾರೇನು ಮಾತಾಡಿದ್ರೂ ಪರವಾಗಿಲ್ಲ, ನನಗೆ ಅನಿಸಿರುವಂಥದ್ದು. ಯಾಕೆಂದರೆ ಯಾರೇನೇ ಕೆಲಸ ಮಾಡಿದ್ರು ಬಿಟ್ಟರು ಕೂಡ ಅಲ್ಟಿಮೇಟ್ಲಿ ಅಟ್ ದಿ ಎಂಡಲ್ಲಿ ದುಡ್ಡಿದ್ರೆ ಮಾತ್ರ ಸಿನಿಮಾ. ದುಡ್ಡು ಹಾಕೋನಿಗೆ ಫಸ್ಟ್ ಗೌರವ ಸಿಕ್ಕಿದಾಗ ಇಡೀ ಸಿನಿಮಾಕ್ಕೆ ಗೌರವ ಸಲ್ದಂಗೆ ಆಗ್ತದೆ. ತದನಂತರ ನಿರ್ಮಾಪಕರು, ಆದ ನಂತರ ನಿರ್ದೇಶಕರು ಬರ್ತಾರೆ. ಡೈರೆಕ್ಟರ್ಗಳಿಗೆ ಒಂದು ಕ್ಲಾರಿಟಿ ತಲೆಯಲ್ಲಿರಬೇಕು. ಏನು ಈ ಹಿಂದೆ ನೀನಾಸಂ ಸತೀಶ್ ಅವರು ಹೇಳಿದರು, ಏನಂತ ಒಂದು ಕ್ಲಾರಿಟಿ ಇರಬೇಕು ಸಿನಿಮಾ ಬಗ್ಗೆ. ನಾವು ಒಂದು ಜಮೀನು ತೊಗೊಳ್ತಾ ಇದ್ದೀವಿ ಅಂದರೆ ಪೇಪರ್ನ ಲೀಗಲ್ಗೆ ಕೊಡ್ತೀವಿ, ಲೀಗಲ್ಗೆ ಕೊಟ್ಟು ಲಿಟಿಗೇಷನ್ ಇದೆಯಾ ತಿಳ್ಕೊತೀವಿ, EC ಚೆಕ್ ಮಾಡ್ತೀವಿ. ಒಂದು ಹೆಣ್ಣು ತರಬೇಕಾದ್ರೂ ಅಷ್ಟೇ, ಅಥವಾ ಒಂದು ಹೆಣ್ಣು ಒಬ್ಬ ಗಂಡು ಮದುವೆ ಮಾಡಬೇಕಾದ್ರೂ ಪೂರ್ವಾಪರ ಎಲ್ಲ ನೋಡ್ತೀವಿ. ಸೋಷಿಯಲ್ ಮೀಡಿಯಲ್ಲಿ ಒಬ್ಬರನ್ನ ಫಾಲೋ ಮಾಡಬೇಕಾದ್ರೂ ಅವ್ರ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿ ಫಾಲೋ ಮಾಡ್ತೀವಿ. ಸಿನಿಮಾ ಅಂತ ಬಂದಾಗ ಡೆಫಿನೆಟ್ ಆಗಿ ಒಂದು ಎಜುಕೇಷನ್ನು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಶುಕ್ರವಾರಕ್ಕೆ ನಿಲ್ಲುತ್ತೋ ಅಥವಾ 5-6 ಶುಕ್ರವಾರಕ್ಕೆ ಹೋಗ್ತದೋ ಗೊತ್ತಿಲ್ಲ. ಆದರೆ ಆ ಸಿನಿಮಾ ಗೆಲ್ಸ್ಕೊಳ್ಳೋಂಥ ಶಕ್ತಿ ಇರುವಂಥದ್ದು ಯಾರು ಪ್ರೊಡ್ಯೂಸರ್ನ ಅಥವಾ ಹೀರೋ ಅಥವಾ ಕಲಾವಿದರುಗಳಿಗೆ ನೀವು ಕತೆ ನರೇಟ್ ಮಾಡಬೇಕಾದ್ರೆ ಏನನ್ಕೊಂಡು ನರೇಟ್ ಮಾಡಿರ್ತೀರಿ, ನೀವು ಡೈರೆಕ್ಷನ್ ಮಾಡಬೇಕಾದ್ರೆ ನೀವು ಎಕ್ಸಿಕ್ಯೂಷನಲ್ಲಿ ಯಾವ ರೀತಿ ಮಾಡಿರ್ತೀರಿ ಅನ್ನೋ ಕ್ಲಾರಿಟಿ ನಿಮ್ಗಳಿಗಿರಬೇಕು ಸಿನಿಮಾ ಟೆಕ್ನಿಕಲ್ ಟೀಮ್ಗೆ. ಇವಾಗ ನಮ್ಮಂಥವ್ರು ಯಾಕೆ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೀವಿ ಅಂದರೆ, ಸೊ ಮ್ಯಾಕ್ಸಿಮಮ್ ಸಿನಿಮಾಗಳು ಒಂದು 300-350 ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಎಷ್ಟು ಓಡ್ತಾ ಇದೆ, ಎಷ್ಟು ಓಡ್ತಾ ಇಲ್ಲ, ಎಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ, ಎಷ್ಟು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ಏನು ಚೇಂಬರ್ ಲೀಸ್ಟ್ ಬಾದರ್ಡ್. ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟಪಟ್ಟು ಉಳಿಸ್ಕೋಬೇಕು. ಹಂಗೇನಾದ್ರು ಸಿನಿಮಾ ಮಾಡಿನೇ ನಾನು ಸಂಪಾದನೆ ಮಾಡ್ತೀನಿ, ಸಿನಿಮಾ ಮಾಡೋ ಒಂದು ಹುಚ್ಚಿದ್ರೆ ಆ ಹುಚ್ಚು ಒಳ್ಳೆ ರೀತಿಯಲ್ಲಿ ಇರಬೇಕೆ ಹೊರತು ಶೋಕಿಯಾಗಿ ಯಾವತ್ತೂ ಕನ್ವರ್ಟ್ ಆಗಬಾರ್ದು. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ನಾವು ಮಾತಾಡಿದಾಗ ನಮ್ಮ ಮಾತು ಕೆಲವೊಬ್ಬರಿಗೆ ಬೇಜಾರಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಖುಷಿ ಸಿಗ್ತದೆ. ಬೇಜಾರಾಗೋ ಕ್ಯಾಟಗರಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಖುಷಿ ಪಟ್ಟು ನಮ್ಮ ಮಾತನ್ನ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂಥವ್ರ ಜೊತೆಲಿ ನಾವಿರ್ತೀವಿ. ಈಗ ಜಾಲಿ ಸಿನಿಮಾ ನಾನು ನೋಡಿದೆ, ಏನು ಟ್ರೈಲರ್ ಖುಷಿ ಆಯಿತು, ಎಫರ್ಟ್ಸ್ ಹಾಕಿದಿರಿ. ಮತ್ತು ನಿಮಗೆ ಕಾಮಿಡಿ ಇದನ್ನು ಟ್ರೈಲರಲ್ಲಿ ನೀವು ಒಂದು ಬಿಟ್ಟು ಹಾಕಿದಿರಿ, ಖುಷಿ ಆಯಿತು. ಮುಂಚೆ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ನಿಮಗೆ ಕಾಮಿಡಿ ಸೀನ್ಗಳೇ ಹೆಚ್ಚು ಕಡಿಮೆ ಒಂದು 20-25 ಸೀನ್ ಇರೋದು. ನಿಮ್ಮ ಕಾಮಿಡಿಯನ್ಸು ನಿಮಗೆ ಅಟ್ಲೀಸ್ಟ್ ಒಂದು 8-10 ಜನ ಕಾಮಿಡಿಯನ್ಸ್ ಇರ್ತಾಯಿದ್ರು. ಈಗ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಕಾಮಿಡಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಪರ್ ಡೇ ತೊಗೊಳ್ಳೋರು ಇದ್ದಾರೆ, 50,000ಕ್ಕೆ ನಮಗೆ ಆ್ಯಕ್ಟ್ ಮಾಡುವಂಥವ್ರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬೆಲೆ ಕೊಡಬೇಕಾಗ್ತದೆ, ಕತೆಗೆ ಬೆಲೆ ಕೊಡಬೇಕಾಗ್ತದೆ.